ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಎರಡು 2014ರಲ್ಲಿ ಇದು ಕ್ಯಾಂಪೇನ್ ಮಾಡುವಂತ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ದೇವೇಗೌಡರು ವಿಷ ಕುಡಿಯೋದನ್ನ ಕಾಯ್ತಾ ಇದ್ದೀನಿ ಅಂತ ಹೇಳಿ ಆ ವಿಡಿಯೋವನ್ನ ಇದೀಗ ಬಿಜೆಪಿಗರು ಅಸ್ತ್ರವನ್ನಾಗಿ ಮಾಡಿಕೊಳ್ಳೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಹಳೆ ವಿಡಿಯೋವನ್ನ ಕೆದಕಿ ದೋಸ್ತಿಗಳಿಗೆ ಬಿಜೆಪಿ ತಿರುಗೇಟನ್ನ ಕೊಡೋದಕ್ಕೆ ಮುಂದಾಗಿದೆ. 2014ರ ಎಲೆಕ್ಷನ್ ಕ್ಯಾಂಪೇನ್ ವೇಳೆ ಪರಮೇಶ್ವರ್ ಆಡಿದಂತ ಆ ವಿಡಿಯೋವನ್ನ ಇಟ್ಕೊಂಡು ಈ ರೀತಿಯಾಗಿ ಅಸ್ತ್ರವನ್ನ ಪ್ರಯೋಗ ಮಾಡಿದೆ. ದೇವೇಗೌಡರು ವಿಷ ಕುಡಿಯೋದನ್ನ ನೋಡ್ಬೇಕು ಅನ್ನೋ ಒಂದು ಆ ವಿಡಿಯೋವನ್ನ ಇಟ್ಕೊಂಡಿದ್ದಾರೆ. ಇದೀಗ ಪ್ರೀತಮ್ ಗೌಡ ಹೇಳಿಕೆಯನ್ನ ಜೆಡಿಎಸ್ ಯಾವಾಗ ವಿವಾದ ಮಾಡ್ತೋ ಅದನ್ನ ಈಗ ಅಸ್ತ್ರವನ್ನಾಗಿ ಬಳಸ್ಕೊಂಡಿದ್ದಾರೆ. ಈ ಅಸ್ತ್ರ ಯಾವ ರೀತಿ ವರ್ಕೌಟ್ ಆಗುತ್ತೆ, ಎಲ್ಲಾ ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಾನೆ ಇದ್ದಾರೆ ಬಿಜೆಪಿಗರು. ಎಲ್ಲವೂ ಕೂಡ ಠುಸ್ ಆಗ್ತಾ ಬಂದಿದೆ. ಕರ್ನಾಟಕದಲ್ಲಿ ಜನತಾದಳ ಅಧಿಕಾರಕ್ಕೆ ಬರುತ್ತೆ, ನಾವೇ ಅಧಿಕಾರಕ್ಕೆ ಬರ್ತೇವೆ. ಒಂದು ವೇಳೆ ಬರದೇ ಇದ್ರೆ ವಿಷ ತಗೊಂಡು ಸಾಯ್ತೀನಿ ಅಂತಕ್ಕಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ವಿ. ನಾನು ಕಾಯ್ದು ನೋಡ್ತಾ ಇದ್ದೀನಿ, ಇವತ್ತಂತಾರೆ ನಾಳೆ ತಗೋತಾನೆ ಅಲ್ಲ. ಕರ್ನಾಟಕದಲ್ಲಿ ಜನತಾದಳ ಅಧಿಕಾರಕ್ಕೆ ಬರುತ್ತೆ, ನಾವೇ ಅಧಿಕಾರಕ್ಕೆ ಬರ್ತೇವೆ. ಒಂದು ವೇಳೆ ಬರದೇ ಇದ್ರೆ ವಿಷ ತಗೊಂಡು ಸಾಯ್ತೀನಿ ಅಂತಕ್ಕಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ವಿ. ನಾನು ಕಾಯ್ದು ನೋಡ್ತಾ ಇದ್ದೀನಿ, ಇವತ್ತಂತಾರೆ ನಾಳೆ ತಗೋತಾನೆ ಅಲ್ಲ. ಕರ್ನಾಟಕದಲ್ಲಿ ಜನತಾದಳ ಅಧಿಕಾರಕ್ಕೆ ಬರುತ್ತೆ, ನಾವೇ ಅಧಿಕಾರಕ್ಕೆ ಬರ್ತೇವೆ. ಒಂದು ವೇಳೆ ಬರದೇ ಇದ್ರೆ ವಿಷ ತಗೊಂಡು ಸಾಯ್ತೀನಿ ಅಂತಕ್ಕಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ವಿ. ನಾನು ಕಾಯ್ದು ನೋಡ್ತಾ ಇದ್ದೀನಿ, ಇವತ್ತಂತಾರೆ ನಾಳೆ ತಗೋತಾನೆ ಅಲ್ಲ. ಕರ್ನಾಟಕದಲ್ಲಿ ಜನತಾದಳ ಅಧಿಕಾರಕ್ಕೆ ಬರುತ್ತೆ, ನಾವೇ ಅಧಿಕಾರಕ್ಕೆ ಬರ್ತೇವೆ. ಒಂದು ವೇಳೆ ಬರದೇ ಇದ್ರೆ ವಿಷ ತಗೊಂಡು ಸಾಯ್ತೀನಿ ಅಂತಕ್ಕಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ವಿ. ನಾನು ಕಾಯ್ದು ನೋಡ್ತಾ ಇದ್ದೀನಿ, ಇವತ್ತಂತಾರೆ ನಾಳೆ ತಗೋತಾನೆ ಅಲ್ಲ. ಈ ಬಗ್ಗೆ ಇನ್ನಷ್ಟು ಮಾಹಿತಿನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಪವಿತ್ರ. 2014ರ ಒಂದು ಅಸ್ತ್ರವನ್ನ ಇಟ್ಕೊಂಡಿದ್ದಾರೆ ಬಿಜೆಪಿಗರು. ಈ ಅಸ್ತ್ರ ಯಾವ ರೀತಿ ವರ್ಕೌಟ್ ಆಗಬಹುದು, ಜೊತೆಗೆ ಯಾವ ರೀತಿ ವೈರಲ್ ಆಗಿದೆ ಈ ವಿಡಿಯೋ ಅಂತ? ಯಶೋಧ, ಒಂದು ಕಡೆ ಪರಮೇಶ್ವರ್ ಅವರು 2014ರಲ್ಲಿ ಎಲೆಕ್ಷನ್ ಕ್ಯಾಂಪೇನ್ ಟೈಮ್ ಅಲ್ಲಿ ದೇವೇಗೌಡರ ಬಗ್ಗೆ ಹೇಳಿರುವಂತಹ ಮಾತು ಅದು ಆವಾಗ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿತ್ತು. ಈಗ ಅದೇ ವಿಡಿಯೋವನ್ನ ತೆಗೆದು ಮತ್ತೆ ಪ್ರೀತಮ್ ಗೌಡ ಹೇಳಿಕೆ ಈಗ ವೈರಲ್ ಆಗ್ತಾ ಬೆನ್ನಲ್ಲೇ ಪರಮೇಶ್ವರ್ ಅವರ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಮಾತು ಹೇಳಿರುವಂತದ್ದು. ಸೊ ಇದು ಒಂದು ರೀತಿ ಬಿಜೆಪಿ ಪ್ರತ್ಯಸ್ತ್ರವಾಗಿ ಬಳಸೋದಕ್ಕೆ ಮುಂದಾಗಿದೆ. ಯಾಕಂದ್ರೆ ಪ್ರೀತಮ್ ಗೌಡ ದೇವೇಗೌಡರ ಕುರಿತು ತುಂಬಾ ಲಘುವಾಗಿ ಮಾತನಾಡಿದ್ರು. ದೇವೇಗೌಡರ ವಿಕೆಟ್ ಬೀಳುತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಅದು ಒಂದು ರೀತಿ ಮುಜುಗರ ಆಗಿತ್ತು. ಯಾಕಂದ್ರೆ ಒಬ್ಬ ಮಾಜಿ ಪ್ರಧಾನಿಯ ಬಗ್ಗೆ ಈ ರೀತಿ ಮಾತನಾಡೋದು ಎಷ್ಟರ ಮಟ್ಟಿಗೆ ಸರಿ ಬಿಜೆಪಿ ನಾಯಕರು ಅನ್ನುವಂತಹ ಬಗ್ಗೆ ದೋಸ್ತಿ ಸರ್ಕಾರ ಮುಗಿ ಬೀಳ್ತಾ ಇತ್ತು. ಸೊ ಈಗ ಮತ್ತೆ ತಿರುಗೇಟು ನೀಡೋದಕ್ಕೆ 2014ರಲ್ಲಿ ಪರಮೇಶ್ವರ್ ಅವರೇ ಹೇಳಿರುವಂತದ್ದು, ಯಾವಾಗ ವಿಷ ತೆಗೆದುಕೊಳ್ತಾರೆ ಜನತಾದಳ ಅಧಿಕಾರಕ್ಕೆ ಬಂದಿಲ್ಲ ಅಂದ್ರೆ ವಿಷ ತೆಗೆದುಕೊಳ್ತೀನಿ ಅಂತ ದೇವೇಗೌಡರು ಹೇಳ್ತಾ ಇದ್ದಾರೆ. ಸೊ ನಾನು ನೋಡ್ತಾ ಇದ್ದೀನಿ ಯಾವಾಗ ತಗೊಳ್ತಾರೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಸೊ ಈಗ ಆ ವಿಡಿಯೋವನ್ನ ಮತ್ತೆ ಕೆದಕ್ತಾ ಇದೆ ಬಿಜೆಪಿ, ಇನ್ಕ್ಲೂಡಿಂಗ್ ಇವತ್ತು ರೇಣುಕಾಚಾರ್ಯ ಅವರು ಕೂಡ ಆಡಿಯೋ ಬಾಂಬ್ ಬಗ್ಗೆ ಮಾತನಾಡ್ತಾ ಇದೇ ಮಾತನ್ನ ಹೇಳಿದ್ರು. ಹಾಗಿದ್ರೆ ಅವತ್ತು ಪರಮೇಶ್ವರ್ ಹೇಳಿಲ್ವಾ ಈ ಮಾತನ್ನ? ಇವತ್ತು ಪ್ರೀತಮ್ ಗೌಡ ಹೇಳಿಕೆಯನ್ನ ಇಷ್ಟು ದೊಡ್ಡದಾಗಿ ಮಾಡ್ತಾ ಇರುವಂತವ್ರಿಗೆ ಇವತ್ತೇನ್ ನೈತಿಕತೆ ಇದೆ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು. ಬಹುಶಃ ಇದನ್ನೇ ಸ್ಟ್ರಾಂಗ್ ಆಗಿ ಈಗ ತಮ್ಮ ಹುಳುಕನ್ನ ಮುಚ್ಚಾಕಲು ಬಿಜೆಪಿ ಪ್ರಯತ್ನ ಪಡ್ತಾ ಇದೆ. ಇವತ್ತು ಸದನದಲ್ಲೂ ಕೂಡ ಇದೇ ಒಂದು ವಿಡಿಯೋ ವಿಚಾರವಾಗ್ಲಿ ಇದನ್ನೇ ಇಟ್ಕೊಂಡು ಪರಮೇಶ್ವರ ಅಂತಿಮ ಮಾತುಗಳನ್ನ ಮತ್ತೆ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ರೇಣುಕಾಚಾರ್ಯ ಅವರು ರಾಜಭವನದಲ್ಲಿ ರಾಜ್ಯಪಾಲರ ಭೇಟಿಯ ನಂತರ ಹೊರಗಡೆ ಬಂದು ಇದೇ ಮಾತನ್ನ ಮಾಧ್ಯಮಕ್ಕೂ ಕೂಡ ಹೇಳಿದ್ರು. ಅವತ್ತು ಪರಮೇಶ್ವರ್ ಅವರ ಹೇಳಿಕೆ ಹೇಳಿಲ್ವಾ ಅನ್ನುವಂತಹ ಮಾತನ್ನ. ಬಹುಶಃ ನೈತಿಕತೆಯ ಪ್ರಶ್ನೆ ಈಗ ಇಬ್ಬರಲ್ಲೂ ಮೂಡುವಂತಹ ಸಾಧ್ಯತೆ ಇದೆ. ಈ ಒಂದು ಹೇಳಿಕೆ ನಿಜಕ್ಕೂ ಕೂಡ ದೋಸ್ತಿ ಸರ್ಕಾರಕ್ಕೆ ಕಂಟಕ ಆಗುವಂತಹ ಸಾಧ್ಯತೆ ಕೂಡ ಇದೆ. ಹಾಗಂದ್ರೆ ಇವತ್ತು 3 ಗಂಟೆ ಕಲಾಪದಲ್ಲೂ ಆಡಿಯೋ ವಿಡಿಯೋದೇ ಚರ್ಚೆ ಮುಂದುವರಿಯುವಂತ ಸಾಧ್ಯತೆ ಇದೆ ಹಾಗಾದ್ರೆ?
ಖಂಡಿತ, ಯಾಕಂದ್ರೆ ಪ್ರೀತಮ್ ಗೌಡ ಅವರ ಹೇಳಿಕೆಯ ಮುಜುಗರವನ್ನ ತಪ್ಪಿಸ್ಕೊಳ್ಳೋದಕ್ಕೆ ಬಿಜೆಪಿ ನಾನಾ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಹಳೆಯ ಪ್ರಕರಣವನ್ನ ಕೆದಕಿ ನೋಡ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ದೇವೇಗೌಡರ ಬಗ್ಗೆ ಒಂದು ಸಿದ್ದರಾಮಯ್ಯ ಹೇಳಿರುವಂತದ್ದು ಅಪ್ಪ ಮಕ್ಕಳ ಪಕ್ಷ ಅನ್ನುವಂಥದ್ದನ್ನ ಈ ಹಿಂದೆ ಟೀಕೆ ಮಾಡಿರುವಂತದ್ದು, ಅದನ್ನ ಕೂಡ ಪ್ರತ್ಯಾಸ್ತ್ರವಾಗಿ ಬಳಸ್ತಾ ಇದೆ. ಇನ್ನೊಂದು ಕಡೆಗೆ ಮುಖ್ಯವಾಗಿ ಸಾವಿನ ವಿಚಾರವನ್ನ ಯಾರೂ ಕೂಡ ಮಾತನಾಡಬಾರದು ಅನ್ನುವಂತಹದ್ದು ಇದೆ. ಆದ್ರೆ ಈಗ ಒಬ್ಬರಿಗೊಬ್ರು ಮುಗಿ ಬೀಳ್ತಾ ಇದ್ದಾರೆ. ಈ ಒಂದು ಹಳೆಯ ವಿಡಿಯೋವನ್ನ ಮತ್ತೆ ಕೆದಕಿ ಮುಜುಗರವನ್ನ ಉಂಟು ಮಾಡೋದಕ್ಕೆ ಬಿಜೆಪಿ ಸನ್ನದ್ಧವಾಗಿ ಇದೆ. ಪರಮೇಶ್ ಅವರು ಮಾತನ್ನ ಹೇಳಿದ್ದಾರೆ. ಎಸ್ ಪವಿತ್ರ, ಮತ್ತೆ ನಾನು ನಿಮ್ಮನ್ನ ಸಂಪರ್ಕ ಮಾಡ್ತೀನಿ.